ಇವತ್ತಿನ ದಿಢೀರ್ ಕಾರ್ಯಕ್ರಮ. ನಾನು ಮೊನ್ನೆ ದಿವಸ ನನಗೆ ಆರೋಗ್ಯ ಇದ್ದೀರಾ ಹಾಸ್ಪಿಟಲೈಸ್ ಆಗಿದೆ. ಕುಮಾರಸ್ವಾಮಿ ಸಾಹೇಬರು ದೂರವಾಣಿ ಮುಖೇನ ಮಾತನಾಡಿ 9ನೇ ತಾರೀಕು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಒಂದ್ಸಾರಿ ನಿಮ್ಮ ಏನು ಟ್ರಯಲಿಂಗ್ ವಿಂಡೋ ಟ್ರಯಲಿಂಗ್ ವೆಹಿಕಲ್ ಇದೆ ಅದ್ರೊಳಗೆ ಹೋಗೋಣ ಅನ್ನೋ ಮಾತನ್ನು ಹೇಳಿದ್ರು. 3-4 ಬಾರಿ ನನಗೆ ಪತ್ರವನ್ನು ಕೂಡ ಬರೆದಿದ್ರು. ಇದೊಂದು ವಿನೂತನ ಕಾರ್ಯಕ್ರಮ. ಸ್ನೇಹಜೀವಿ ರೈಲ್ವೆ ಸ್ನೇಹಕ್ಕೆ ಸಾರ್ವಜನಿಕರಿಗೆ ಒಂದು ದಿಕ್ಸೂಚಿಯನ್ನು ಕೊಡುವಾಗ ಸಾರ್ವಜನಿಕರು ಮತ್ತು ರೈಲ್ವೆ ಇಲಾಖೆಯ ಒಡಂಬಡಿಕೆಯನ್ನು ಕಣ್ಣಾರೆ ನೋಡಬೇಕು ಅನ್ನೋ ಅವರ ಭಾವನೆಗಳಿಗೆ ಸ್ಪಂದಿಸಿ ಬೆಳಿಗ್ಗೆ 10 ಗಂಟೆ 3 ನಿಮಿಷಕ್ಕೇನೋ ನಾವು ಟ್ರೈನ್ ಕುಂತಿದ್ದು. ಹಾಗಾಗಿ ಟ್ರೈನು ಏನೇ ಇದ್ರೂ ಕೂಡ ಟ್ರೈನ್ ಹೋಗೋದು ಟ್ರ್ಯಾಕ್ ಮೇಲೇನೆ. ಟ್ರ್ಯಾಕ್ ಮೇಲೆ ಅಲ್ದಿರ ಬೇರೆ ಕಡೆ ಹೋಗೋಕ್ಕಾಗೋದೇ ಇಲ್ಲ. ಹಾಗಾಗಿ ಸುತ್ತಾಡ್ಕೊಂಡು ಬಂದ್ವಿ. ಸುಮಾರು 5 ಗಂಟೆಗೂ ಮೇಲ್ಪಟ್ಟು ಸುತ್ತಾಡಿದ್ದೀವಿ. ನನಗನ್ನಿಸ್ತದೆ ನಾನು ಪದೇ ಮೈಸೂರಿಗೆ ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಮತ್ತು ಅದಲ್ದಿರ ದೇಶದಲ್ಲಿ ವಿಶೇಷವಾಗಿ ನಾರ್ತ್ ಇಂಡಿಯನ್ ಸ್ಟೇಟ್ಗೆ ನನಗೆ ನಮ್ಮ ನಾಯಕರು ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಕಳಿಸ್ತಾ ಇರ್ತಾರೆ. ಆದರೆ ಇವತ್ತು ಮೈಸೂರು ಈ ಒಂದು ರೈಲ್ವೆ ಇಲಾಖೆಯನ್ನು ಅಂದಿನ ಕಾಲದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದಕ್ಕೆ ಮಹಾರಾಜ ಮೈಸೂರವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಆ ಕೊಡುಗೆಯನ್ನು ಜ್ಞಾಪಕ ಮಾಡಿಕೊಳ್ಳೋ ಜೊತೆಯಲ್ಲಿ ನಾವಿವತ್ತು ಈ ಯೋಜನೆ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರವನ್ನು ಜನಸಂದಣಿಯನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಕೆಲವು ಮಾರ್ಪಾಟುಗಳನ್ನು ಮಾಡಬೇಕಾದ ಅವಶ್ಯಕತೆ ಇತ್ತು. ಅದನ್ನು ಮಾಡ್ತಕ್ಕಂಥದಕ್ಕೆ ನಾನು ಕುಮಾರಸ್ವಾಮಿ ಸಾಹೇಬರು ಇಬ್ಬರು ಚಿಂತನೆ ಮಾಡಿ ಆ ಕೆಲಸವನ್ನು ಮಾಡಬೇಕು ಹೊರಟಿದ್ದೇವೆ. ನಮ್ಮ ಯದುವೀರ್ ಒಡೆಯರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ರಾತ್ರಿ ಬಂದವರು ಅಲ್ಲೇ ಬೆಂಗಳೂರಿನಲ್ಲಿ ಇದ್ದು ನಮ್ಮ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಆ ಒಂದು ಜನರ ಭಾವನೆಗಳು, ಜನರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಎಷ್ಟು ಮಟ್ಟಿಗೆ ಅನ್ನೋದನ್ನ ಅವರು ಕೂಡ ಕಣ್ಣಾರೆ ನೋಡಿದ್ದಾರೆ. ನಾನು 2-3 ವಿಚಾರಗಳನ್ನು ರೈಲ್ವೆ ಅವರಿಗೆ ಕೆಲವು ಸವಿಸ್ತಾರವಾಗಿ ಹೇಳಲೇಬೇಕಾಯ್ತದೆ. ಇದನ್ನ ಯಾಕೆ ಹೇಳಬೇಕಾಯ್ತದೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು 18 ಬಾರಿ 19 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಏನಿಲ್ಲದ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ರಾಜ್ಯವನ್ನ ಒಂದು ರೀತಿ ಅಭಿವೃದ್ಧಿಯತ್ತ ಕೊಂಡೊಯ್ತೀನಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೋಮಣ್ಣನ ಕೆಲಸನೇ ಇಲ್ಲ, ಅವನು ಸುಮ್ಮನೆ ಕಾಲ ಕಳೀತಾನೆ ಅಂತ ಹೇಳಿದರು. ನಾನು ಈಗಾಗಲೇ ಅದಕ್ಕೆ ಯಾವ್ಯಾವ ರೀತಿ ಮಾಹಿತಿ ಬೇಕೋ ಎಲ್ಲವನ್ನು ಕೊಟ್ಟಿದ್ದೇನೆ. ನಾನು ಅನಿರೀಕ್ಷಿತವಾಗಿ ಲೋಕಸಭೆಗೆ ನಾನು ಕುಮಾರಸ್ವಾಮಿ ಸಾಹೇಬರು 3 ಜನನೂ ಹಂಗೆ ಇದ್ದೀವಿ, ಅನಿರೀಕ್ಷಿತವಾಗಿ ಬಂದವರು. ಆದರೆ ಜನರ ಒಡನಾಟ, ಜನರಲ್ಲಿರ್ತಕ್ಕಂಥ ಪ್ರೀತಿ, ಜನರ ನಂಬಿಕೆ, ಅವರ ಋಣವನ್ನು ತೀರಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನಾನಿವತ್ತು ತುಂಬ ಕಣ್ಣಾರ ನೋಡಿದೆ ಅಂತ ಅವನು. ಇವತ್ತಿನ ಈ ಒಂದು ಬೆಂಗಳೂರಿನಿಂದ ಮೈಸೂರವರೆಗೂ ಬಂದಂಥ ಈ ವಿಚಾರದಲ್ಲಿ ನಾವು ರೈಲ್ವೆ ಇಲಾಖೆ ನನಗನ್ನಿಸ್ತದೆ ತುಂಬ ಗುರುತರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ನಾವು ಸಾಕಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ಮೊದಲು ರೈಲ್ವೆ ಇದ್ದಿದ್ದು ನಮಗೆ 300-400 ಕೋಟಿ ರೂಪಾಯಿ ಕೊಟ್ಟರೆ ಭಾರಿ ದೊಡ್ಡದಾಗೋದು. ರಾಷ್ಟ್ರದ ಪ್ರಧಾನಿಗಳಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ರೈಲ್ವೆ ಇಲಾಖೆಯನ್ನು ಸಾಮಾನ್ಯ ಬಜೆಟ್ಗೆ ಸೇರ್ಪಡೆಗೊಳಿಸಿ ತದನಂತರ ರೈಲ್ವೆಯ ಅಭಿವೃದ್ಧಿಯ ಪರ್ವ ಕೇವಲ ಕರ್ನಾಟಕಕ್ಕೆಲ್ಲ ಭಾರತ ದೇಶದಲ್ಲೇ ಒಂದು ರೀತಿ ದೊಡ್ಡ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗಿದೆ. ಇವತ್ತು ನಾವು ಒಂದು ವರ್ಷಕ್ಕೆ ಮೇಂಟೆನೆನ್ಸ್ಗೆ ಅಂದರೆ 7,748 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನಾನು ತಮ್ಮ ಗಮನಕ್ಕೆ ತರೋದಿಷ್ಟೇನೆ, ನಾವು ಇಡೀ ರಾಷ್ಟ್ರದಲ್ಲಿ ಪ್ರತಿ ವರ್ಷವೂ ಕೂಡ ಹೋದ ವರ್ಷ 2,67,000 ಕೋಟಿ, ಈ ಸಾರಿ 2,93,000 ಕೋಟಿ ರೂಪಾಯಿ ರೈಲ್ವೆಗೋಸ್ಕರವಾಗಿ ರಾಷ್ಟ್ರದ ಪ್ರಧಾನಿಗಳು ಇಟ್ಟಿರ್ತಕ್ಕಂಥದ್ದು. ಈ ದುಡ್ಡಲ್ಲಿ ಕರ್ನಾಟಕದಲ್ಲಿ 52,950 ಕೋಟಿ ರೂಪಾಯಿ ವಿವಿಧ ಹಂತದ ಕಾಮಗಾರಿಗಳು ಈಗಾಗಲೇ ನಡೀತಾ ಇದೆ. ಅದೆಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೇಳಿದ್ರೆ ನಾನು ಕೊಡ್ತೀನಿ. ಸುಮಾರು 3,840 ಕಿಲೋಮೀಟರ್ ಉದ್ದದ 31 ಹೊಸ ರೈಲ್ವೆ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿ ನಡೀತಾ ಇದೆ. ನನಗನ್ನಿಸ್ತದೆ ಇವೆಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮುಗಿಸ್ತಕ್ಕಂಥದಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಅದಲ್ದಿರ 2014ರಿಂದ 2015ರವರೆಗೆ
ಸುಮಾರು 1750 ಕಿಲೋಮೀಟರ್ ಹೊಸ ರೈಲು ಹಳ್ಳಿಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ನಾವು ಸಮರ್ಪಣೆ ಮಾಡಿರ್ತಕ್ಕಂಥ ಉದಾಹರಣೆಯೂ ಕೂಡ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, 3742 ಕಿಲೋ ರೂಟ್ಗಳು 97% 100ಕ್ಕೆ ವಿದ್ಯುತ್ಕರಣ ಆಗಿದೆ. ಇನ್ನು ಕೇವಲ 3% ಇದೆ. ಈ ಮಧ್ಯದಲ್ಲಿ ಹಾಸನ, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಮಂಗಳೂರು ಇದ್ದಂತ 55 ಕಿಲೋಮೀಟರ್ ಸಕಲೇಶ್ಪುರದಿಂದ ಕುಕ್ಕೆಗಿದ್ದಂತ 55 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಆಗದಿರ 50-60 ವರ್ಷದಿಂದ ಆಗೇ ಇತ್ತು. ಆ ಟನಲ್ ಹೆಂಗಿದೆ ಅಂತ ಯಾರು ನೋಡಿರ್ಲಿಲ್ಲ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯನವರಿಗೆ, ಒಂದ್ಸಾರಿ ಬಾರಪ್ಪ ನನ್ನ ಕಚೇರಿಗೆ ಒಂದು ಅರ್ಧ ಗಂಟೆ ಇದ್ರೆ ಸಾಕು, ನಾನು ನಿನ್ಗೆ ಜೊತೆಲಿ 2 ಗಂಟೆ ಬೇಕಾದ್ರೆ ಇರ್ತೀನಿ, 3 ಗಂಟೆ ಇಡೀ ದಿನವೆಲ್ಲ ಕಾಲ ಕಳಿತೀನಿ ಅಂತ ಹೇಳಿದೆ. ಅದೊಂದು ನಾವು ಹೋಗೋರು ನೋಡ್ಲಿ. 55 ಕಿಲೋಮೀಟರ್ ಯಾವುದೇ ಕಾರಣಕ್ಕೆ ಇದನ್ನ ಎಲೆಕ್ಟ್ರಿಫಿಕೇಶನ್ ಮಾಡಕ್ ಆಗೋದಿಲ್ಲ ಅಂತ ಅನೇಕ ಇದಾಗಿದ್ರು. ಆದ್ರೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ನಮ್ಮ DRM ಅವರು, ನಮ್ಮ ಬೆಂಗಳೂರಿನ DRM ಅವರು ಇಲ್ಲೇ ಇದ್ದಾರೆ. ನಮ್ಮ ಇಡೀ ಅಧಿಕಾರಿಗಳೆಲ್ಲರೂ ಇಲ್ಲೇ ಇದ್ದಾರೆ. ಇವರೆಲ್ಲರೂ ಸೇರಿ ಒಂದು ದೊಡ್ಡ ಚಾಲೆಂಜ್ ಅಂತ ತೆಗೆದುಕೊಂಡು 55 ಕಿಲೋಮೀಟರ್ ಅನ್ನು ಮಾಡಿ ಮಂಗಳೂರಿಗೂ ಕೂಡ ಒಂದೇ ಭಾರತ್ ಟ್ರೈನ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಿಗಳ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರದಲ್ಲಿ ಕರ್ನಾಟಕದ ನಾವೆಲ್ಲರೂ ಕೂಡ ಅದರೊಳಗೆ ಕುಮಾರಸ್ವಾಮಿ ಸಾಹೇಬ್ರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ದಿನಗಳನ್ನ ಕಾಣ್ತಾ ಇದ್ದೀವಿ. ಅದಲ್ದಿರ ಇವತ್ತು ನಿಮಗೆ ನಾವು ಬಂದ ಮೇಲೆ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಇದ್ದಿದ್ದು 120-130 ಫ್ಲೈಓವರ್ಗಳು, ಮೇಲ್ ಸೇತುವೆಗಳು, ಕೆಲ ಸೇತುವೆಗಳಾಗಿದ್ದು. ಕೇವಲ 2014ರಿಂದ ಇಲ್ಲಿವರೆಗೂ 707 ಮೇಲು ಸೇತುವೆ, ಕೆಳ ಸೇತುವೆಗಳನ್ನು ಮಾಡಿದ್ವಿ ಮಹಾರಾಜರೇ. ಅದಲ್ದಿರ ಇನ್ನು 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಹೈವೇಗಳಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಇಡೀ ಡಿವಿಷನ್ ಇಂದ ಸುಮಾರು 167-168 ಕೆಲಸ ಕಾರ್ಯಗಳು ನಡೀತಾ ಇದೆ. ಅದನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನ ಇಷ್ಟರಲ್ಲೇ ಮಾಡಿ ಇನ್ನು 1-1.5 ವರ್ಷದಲ್ಲಿ ಇವೆಲ್ಲ ಮುಗಿಸ್ತಾ ಇದ್ದೀವಿ. ಇವತ್ತು ನಾವು 61 ಅಮೃತ್ ಸ್ಟೇಷನ್ ತೆಗೆದುಕೊಂಡು ಅದರೊಳಗೆ 1981 ಕೋಟಿ ರೂಪಾಯಿನಲ್ಲಿ ನಾವು ಕೆಲವನ್ನ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ಈ ವರ್ಷ ಡಿಸೆಂಬರ್ ಒಳಗಡೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಮೃತ್ ಭಾರತ್ ಸ್ಟೇಷನ್ ನಮ್ಮಲ್ಲಿ ನೀವು ನಂಬೋದಿಲ್ಲ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಇಂದ ಸುಮಾರು 1144 ಕೋಟಿ ರೂಪಾಯಿನಲ್ಲಿ PPP-ನಲ್ಲಿ ಅದನ್ನು ಆಧುನೀಕರಣ ಮಾಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ವಿ. ಯಶವಂತಪುರ 364 ಕೋಟಿ ರೂಪಾಯಿ, ಇನ್ನೊಂದು 1 ವರ್ಷದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.